ನೋಡಿ ಇವತ್ತ ಕಲಬುರಗಿ ಜಿಲ್ಲೆನಲ್ಲಿ ಇವತ್ತ ಡಿ.ಸಿ ಆಫೀಸ್ ಡಿ.ಸಿ ಆಫೀಸ್ ಅಂದ್ರೆ ಇವತ್ತು ರೈತರು ಬಡವರು ಸೀನಿಯರ್ ಸಿಟಿಜನ್ ಆಗಲಿ ಹ್ಯಾಂಡಿಕ್ಯಾಪ್ ಜನ ಆಗಲಿ ಎಲ್ಲ ಜನ ಡಿ.ಸಿ ಆಫೀಸಿಗೆ ಬರ್ತಾರೆ. ಇವತ್ತು ಲಿಫ್ಟ್ ಸುಮಾರು ಒಂದು 15 ದಿವಸ ಮೇಲಾಗಿದೆ, ಇಲ್ಲಿ ಲಿಫ್ಟ್ ಕೆಟ್ಟೋಗಿದೆ. ಈಗ ತಾನೇ ನಾನು JDLR ಆಫೀಸ್ ಹತ್ರ ನನಗೆ ಸಾಹೇಬ್ರಿಗೆ ಭೇಟಿ ಆಗೋದಿತ್ತು. ಸಾಹೇಬ್ರಿಗೆ ಭೇಟಿ ಆಗಕ್ಕೆ ಹೋದಾಗ ಈಗ ನಾವು ನಡೀತದ, ನಾವು ಇನ್ನ ಹೆಂಗಿದ್ದು ಫಿಟ್ ಇದ್ದು ಥರ್ಡ್ ಫ್ಲೋರ್ ಹೋಗಿದ್ದೀನಿ. ನಾನೇ ಥರ್ಡ್ ಫ್ಲೋರ್ ಏರ್ಬೇಕಂದ್ರೆ ನನಗೆ ದಮ್ ಬಂತು. ಇವತ್ತು ಅಲ್ಲಿ ಇದ್ದಂಥ ಅಧಿಕಾರಿಗಳು ಕೆಲಸ ಮಾಡೋರು ಪಾಪ ಕೈ ಜೋಡಿಸ್ತಾ ಇದ್ದಾರೆ. ಸರ್ ನಮ್ಗೆ ಲಿಫ್ಟ್ ಅಟ್ಲೀಸ್ಟ್ ನೀವು ಸ್ವಲ್ಪ ಮಾತಾಡಿ ಅಂದಾಗ ನಾನು ಇಮಿಡಿಯೇಟ್ DC ಅವ್ರ PA ಮಾತಾಡಿದೆ. ಮೊನ್ನೆನೂ ಮಾತಾಡಿದೆ, ಫಸ್ಟ್ ಟೈಮ್ ಬಂದಾಗ. ಇವತ್ತು ಬಂದಿದ್ದೀನಿ, ಇವತ್ತು DC ಅವ್ರ PA ಮಾತಾಡೀನಿ. ಏನೋ ಮದರ್ ಬೋರ್ಡ್ ಹೋಗಿದೆ ರಿಪೇರಿ ಕಳಿಸಿದೋ ಅಂತ ಹೇಳ್ತಾ ಇದಾರೆ. ಏನು ಫಾರಿನ್ ಕಂಪ್ನಿ ಕಳಿಸಿದ್ರೆ ಏನು ಫಾರಿನಿಗೆ ರಿಪೇರಿಗೆ ಹೋಗಿದೆ? ಇವತ್ತು ಜನ ಬಿಸಿಲಿದೆ ನಮ್ಮ ಭಾಗದಾಗ, ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ. ಜನರು ಥರ್ಡ್ ಫ್ಲೋರ್ ಏರ್ಬೇಕೇನ್ರಿ? ಪಾಪ ಸೀನಿಯರ್ ಆಫೀಸರ್ಸ್ ರಿಟೈರ್ಡ್ ಸನೀಪ್ ಬಂದವರು ಅವ್ರು ಇವತ್ತು ಥರ್ಡ್ ಫ್ಲೋರು ಏರಿ ಹೋಗ್ಬೇಕಂದ್ರೆ ಒಂದೊಂದು ಫ್ಲೋರಿಗೆ 10 ನಿಮಿಷ ನಿಂತು ಹೋಗ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಿರ್ತಾವು? ತಮ್ಮ ರೆಸ್ಪಾನ್ಸಿಬಲ್ ಇದೆ, ಇಮಿಡಿಯೇಟ್ ಇದು ಇಲ್ಲ ಅಂದ್ರೆ ಆಫೀಸ್ ರಜಾ ಕೊಡ್ರಿ ಎಲ್ಲರಿಗೆ. ಸೀನಿಯರ್ 50 ಇಯರ್ಸ್ ಮೇಲೆ ಯಾರ್ಯಾರಿದ್ದಾರೆ ಅವ್ರಿಗೆ ಒಂದು ವಾರ ರಜಾ ಕೊಡ್ರಿ, ನಿಮ್ ಲಿಫ್ಟ್ ಬರತನ, ಲಿಫ್ಟ್ ಕೆಲಸ ಆಗತ್ತನ. ಏನ್ರಿ ಇದು 15 ದಿನ ಅಂದ್ರೆ ಜಿಲ್ಲಾಧಿಕಾರಿಗಳದು ನಿರ್ಲಕ್ಷ್ಯತೆ. ಈ ತರ ಕೆಲಸ ಮಾಡ್ತಾ ಇದ್ರಿ ಜಿಲ್ಲೆಗೆ. ನೀವು ಮೊನ್ನೆ ತಾನೇ ಬಂದಿದ್ದೀರಿ ತಾವು. ತಮ್ಮ ಮೇಲೆ ಜನ ಬಹಳಷ್ಟು ಆಸೆ ಇಟ್ಕೊಂಡು ಕೂತಿದ್ದಾರೆ, ಹೊಸ DC ಅವ್ರು ಬಂದಿದ್ದಾರೆ ಅಂತ. ಇಂದ ಫೌಜತ್ ನಿಮ್ ಮೇಡಮ್ ಅವ್ರು ಇದ್ರು, DC ಅವ್ರ ಪಾಪ ಏನ್ರೇ ಮೇಂಟೆನೆನ್ಸ್ ಬಂದಾಗ ಇಮಿಡಿಯೇಟ್ ಮೇಡಮ್ ಅವ್ರು ಸ್ವತಃ ಎದುರು ನಿಂತು ಮಾಡಿಸ್ತಿದ್ರು. ಇವತ್ತು 15 ದಿನ 20 ದಿನ ಆಗಿದೆ. ಲಿಫ್ಟ್ದು ಜವಾಬ್ದಾರಿ ಯಾರಿದ್ದಾರೆ ಇಲ್ಲಿ? ಶಾಸಕರು ಮಾತಾಡ್ಬೇಕು, ಉಸ್ತುವಾರಿ ಮಂತ್ರಿಗಳು ಮಾತಾಡ್ಬೇಕು. ಕುಡಿಯೋ ನೀರು ಇಲ್ಲಿ ನೋಡ್ರಿ, ವಾಟರ್ ಪ್ಯೂರ್ ಇಲ್ಲಿ ಇನ್ಸ್ಟಾಲ್ ಮಾಡಿದಾರೆ, ಇಲ್ಲೇ ಕಾಣಿಸ್ತಾ ಇದೆ. ಅದು ಚಾವಿ ಬಡ್ದಿದ್ದಾರೆ, ಜನರಿಗೆ ಕುಡಿಯಕ್ಕೆ ನೀರಿಲ್ಲ. ಇಲ್ಲಿ ಹಲವಾರು ಕಾರ್ಗಳು ನಿಂದಿರ್ತಾವ, ಒಂದು 100 ಕಾರ್ ನಿಂತಿದೆ ಇಲ್ಲಿ. ಆ ಡ್ರೈವರ್ಗಳಿಗೆ ಆ ಪಾಪ ರೈತರು ತಾಲೂಕಲ್ಲಿಂದ ಬರ್ತಾರೆ ಕಾರ್ ಮಾಡ್ಕೊಂಡು, ಕ್ರೂಸರ್ ಮಾಡ್ಕೊಂಡು ಗಾಡಿಗಳು. ಅಂತರಿಗೆ ನೀರು ಕುಡಿಯಕ್ಕೆ ನೀರು ಎಲ್ಲಿ ಸಿಗ್ತಾ ಇದೆ? ಇವತ್ತು ವಾಟರ್ 2 ರೂಪಾಯಿ ಏನೋ ರೊಕ್ಕ ಬರ್ದಿದ್ದಾರೆ, ಅದ್ರ ಮೇಲೆ 2 ರೂಪೀಸ್ ಕೊಟ್ಟು ಡ್ರಿಂಕಿಂಗ್ ವಾಟರ್ ಅಂತ. DC ಸಾಹೇಬ್ರೆ ಡ್ರಿಂಕಿಂಗ್ ವಾಟರ್ ಎಲ್ಲಿದೆ? ಬರ್ರಿ ತಾವು ಹೊರಗೆ ಬಂದು ನೋಡ್ರಿ. ಚಂಬರ್ AC ಚಂಬರ್ ಬಿಡ್ರಿ, ಇಮಿಡಿಯೇಟ್ ಜನರಿಗೆ ಲಿಫ್ಟ್ ನಾಳೆ ಲಿಫ್ಟ್ ಚಾಲು ಆಗ್ಬೇಕು. ಇದು ಕುಡಿಯೋ ನೀರು ಚಾಲು ಆಗ್ಬೇಕು. ಇದು ಗಾರ್ಡನ್ ನೋಡ್ರಿ ಕೆಟ್ಟೋಗಿದೆ. ಇಲ್ಲಿ ಬೋರ್ಡ್ಗಳ ಮೇಲೆ ಎಲ್ಲ ವಾಶ್ರೂಮ್ ಹೋಗ್ತಾ ಇದ್ದಾರೆ ಜನ. ಇಲ್ಲಿ ನಾನು ನಿಂತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಟಾಯ್ಲೆಟ್ ಸ್ಮೆಲ್ ಬರ್ತಾ ಇದೆ. ಎಲ್ಲ ಬಾತ್ರೂಮ್ ಚಾವಿ ಹಾಕೊಂಡಿದ್ದಾರೆ. ಸಾರ್ವಜನಿಕ ಪಬ್ಲಿಕ್ಕಿಗೆ ಟಾಯ್ಲೆಟ್ ಇಲ್ರಿ ಇಲ್ಲಿ. ನಾನು ಕೇಳಕ್ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆದು ಹೆಡ್ ಕ್ವಾರ್ಟರ್ ಇದು DC ಆಫೀಸ್ ಅಂದ್ರೆ. 9 ತಾಲೂಕದು ಹೆಡ್ ಕ್ವಾರ್ಟರ್ ಇದು. ಒಳ್ಳೇದು ಕೆಟ್ಟದೆಲ್ಲ ಇಲ್ಲೇ ಡಿಸೈಡ್ ಆಗುತ್ತೆ. ಇವತ್ತು ಯಾರೋ ಮುಖ್ಯಮಂತ್ರಿಗಳು ಬರ್ತಾರ ಅಂದ್ರೆ ಕೋಟ್ಯಾನ್ ಗಂಟ್ಲೆ ರೂಪಾಯಿ ಇದು CC ರೋಡ್ ಮಾಡ್ತಾರ, PWD ರೊಕ್ಕ ಎತ್ತುತ್ತಾರೆ. ಒಂದು ಲಿಫ್ಟ್ ಮಾಡ್ರಿ, ಜನರದು ಪುಣ್ಯ ತಗೋರಿ. ಇಲ್ಲ ಅಂದ್ರೆ ನಿಮ್ DC ಆಫೀಸಿಗೆ ಚಾವಿ ಬಡೀರಿ, ಜನರಿಗೆ ಒಂದು ವಾರ ಚುಟ್ಟಿ ಕೊಡ್ರಿ, ನಿಮ್ ಲಿಫ್ಟ್ ಕೆಲಸ ಆಗತ್ತನ್. ಹಾರ್ಟ್ ಪೇಷಂಟ್ ಜನ ಇದ್ದಾರೆ, BP ಪೇಷಂಟ್ ಜನ ಇದ್ದಾರೆ. DC ಸಾಹೇಬ್ರೆ ತಾವು ರೆಸ್ಪಾನ್ಸಿಬಲ್ ಆಗ್ತೀರಿ. ನಾಳೆ ಏನ್ರಿ ಹೆಚ್ಚು ಕಮ್ಮಿ ಆದ್ರೆ ಇವತ್ತು ನಾನು ಥರ್ಡ್ ಫ್ಲೋರ್ ಏರ್ಬೇಕಂದ್ರೆ ಒಬ್ಬ ಏಜೆಡು ಮ್ಯಾಲ ಏರಕ್ ಬರ್ತಾ ಇದ್ದಿಲ್ಲ. ನನ್ನ ಕೈ ಹಿಡ್ಕೊಂಡು ಅವ್ರಿಗೆ ಮ್ಯಾಲ ಕರ್ಕೊಂಡು ಹೋಗಿನಿ. ನನ್ಗೆ ಅರ್ಜೆಂಟ್ ಕೆಲಸ ಇದೆ ಸರ್, ನಾನು ಹೋಲೇಬೇಕಂತ ಪಾಪ ಅವರು ಬಡ್ದಾಡ್ತಾ ಇದ್ದಾರೆ. ತಾವು ಫಸ್ಟ್ ಫ್ಲೋರ್ದಾಗ ಆಫೀಸ್ ಮಾಡ್ಕೊಂಡು AC ಕೂತಿರಿ DC ಸಾಹೇಬ್ರೆ. ನೀವು ಥರ್ಡ್ ಫ್ಲೋರ್ ಆಫೀಸ್ ಮಾಡ್ಕೊರಿ, ದಿನ ಹೋಗ್ರಿ 3 ಸಲ 4 ಸಲ ಗೊತ್ತಾಗ್ತದೆ. ಪಾಪ ಇವತ್ತು ಎಂಪ್ಲಾಯೀಸ್ ಊಟ ಮಾಡ್ಬೇಕಂದ್ರೆ ಮಧ್ಯಾಹ್ನದಾಗ ಮನೆಗೆ ಹೋಗ್ಬೇಕು. ಎಮರ್ಜೆನ್ಸಿ ಹಾಸ್ಪಿಟಲ್ ಬರ್ತದ. ಏನೋ ಕೆಲವು ಎಂಪ್ಲಾಯೀಸ್ ಮಕ್ಕಳಿಗೆ ಟ್ಯೂಷನ್ ಬಿಡೋದಿರ್ತದೆ, ಸ್ಕೂಲೇ ತರೋದಿರ್ತದ. ಅವ್ರು 2-3 ಸಲ ಏರ್ಕೋತ ಹೋಗ್ಬೇಕಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ತಾ ಇದೆ? ಇಲ್ಲಿ BP ಲೋ ಆಗ್ತಾ ಇದೆ, BP ಹೈ ಆಗ್ತಾ ಇದೆ, ಹಾರ್ಟ್ ಬೀಟ್ ಬೆಳೀತಾ ಇದೆ. ಇದಕ್ಕೆ ಜವಾಬ್ದಾರಿ ಯಾರು?
ಜಿಲ್ಲಾಧಿಕಾರಿಗಳು, ಇಲ್ಲಿ ಇದ್ದಂತ ಸರ್ಕಾರ. ನೋಡಿ ಈಗ ಇವರು ಈಗ ಇವತ್ತು ನಾನು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ DC ಸಾಹೇಬ್ರಿಗೆ ಇದು ಲಿಂಕ್ ಹೋಗ್ಲಿ, ನೋಡ್ಲಿ ಅವರು. ಇದು ಇಮಿಡಿಯೇಟ್ ನಾಳೆವರೆಗೂ ಒಂದು 2 days ನಲ್ಲಿ ಇದು ಪ್ರಾಪರ್ ಮಾಡಿಲ್ಲ ಅಂದ್ರೆ ನಮ್ಮ ಪಕ್ಷ ಕಡೆಯಿಂದ DC ಆಫೀಸ್ ಎದುರು ನಾವು ಧರ್ನಾ ಮಾಡೋದು ಪಕ್ಕ ಅಂತ ಹೇಳಕ್ ಇಷ್ಟಪಡ್ತೀನಿ.